ಸ್ನೇಹಿತರೆ, ನಮ್ಮ ಭಾರತ ದೇಶದಲ್ಲಿ ಸಾಕಷ್ಟು ಶಿವಲಿಂಗಗಳನ್ನು ನೀವು ನೋಡೇ ಇರ್ತೀರಾ. ಎಲ್ಲ ಶಿವಲಿಂಗ ಕ್ಷೇತ್ರದಲ್ಲಿಯೂ ಏನಾದರೂ ಒಂದು ಪವಾಡ ಅಡುಗೆ ಇರುತ್ತೆ. ಇಂದು ನಾನು ಹೇಳಲು ಹೊರಟಿರುವ ಶಿವಮಂದಿರದಲ್ಲಿ ನಡೆಯುತ್ತಿರುವ ಪವಾಡಗಳ ಬಗ್ಗೆ ನೀವು ಕೇಳಿದ್ರೆ ಇಂಥವರು ಕೂಡ ಒಂದು ಕ್ಷಣ ಆಶ್ಚರ್ಯಗೊಳ್ತಾರೆ. ಭೂಮಿ ಮೇಲೆ ಹೀಗೂ ನಡೆಯುತ್ತಾ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀರಾ. ಈ ದೇವಸ್ಥಾನದಲ್ಲಿ ದಿನದ 24 ತಾಸು ಅನ್ನ ಪ್ರಸಾದ ದೊರೆಯುತ್ತೆ. ಈ ಶಿವ ಪರಮಾತ್ಮನ ಮುಂದೆ ಅಕ್ಕಿಯನ್ನು ಇಟ್ಟರೆ ನಿಮಿಷದಲ್ಲಿ ಅದು ಅನ್ನ ಆಗತ್ತೆ. ಇಲ್ಲಿ ನಡೆಯುತ್ತಿರುವ ಅನ್ನದ ಪವಾಡ ಈ ದೇವಸ್ಥಾನದಲ್ಲಿ ಬಿಟ್ಟರೆ ಬೇರೆಲ್ಲಿಯೂ ನೋಡಲು ಸಿಗೋದಿಲ್ಲ. ಇಲ್ಲಿ ನೆಲೆಸಿರುವ ಶಿವ ಪರಮಾತ್ಮನು 3 ಹೆಸರಿನಿಂದ ಕರೆಯಲ್ಪಡುತ್ತಾನೆ. ಮಣಿಕರಣ್ ಶಿವಲಿಂಗ, ಚಾವಲ್ಲಿಂಗ, ಚಾವಲ್ಲಿಂಗ ಅಂದರೆ ಅಕ್ಕಿಲಿಂಗ, ಮತ್ತು ಕಾಲಭೈರವ ಲಿಂಗ. ಶಿವ ಪರಮಾತ್ಮನು ಕಾಲಭೈರವನ ರೂಪವನ್ನು ತಾಳಿದಾಗ ಇಲ್ಲಿ ಬಂದು ನೆಲೆಸಿದ್ದರು ಎಂಬ ಪ್ರತೀತಿ ಇದೆ. ಈ ದೇವಸ್ಥಾನದಲ್ಲಿ ಶಿವಲಿಂಗವಿದೆ. ಶಿವಲಿಂಗದ ಜೊತೆಗೆ ಶಿವ ಪರಮಾತ್ಮನ ಕಾಲಭೈರವ ರೂಪವನ್ನು ಕೂಡ ನಾವು ನೋಡಬಹುದು. ಈ ಕಾಲಭೈರವನ ರೂಪದಲ್ಲಿ ಇರುವಂತಹ ಶಿಲೆ ನಿಜವಾದ ಶಿವ ಪರಮಾತ್ಮ ಎಂದು ಹೇಳಲಾಗುತ್ತೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ದೇವಸ್ಥಾನದ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಯೋಣ. ಸ್ನೇಹಿತರೆ, ಈ ದೇವಸ್ಥಾನದ ಹೆಸರು ಮಣಿಕರಣ್ ಕಾಲಭೈರವ ರುದ್ರ ಮಹಾದೇವ ಮಂದಿರ. ಹಿಮಾಚಲ ಪ್ರದೇಶಕ್ಕೆ ನೀವು ವಿಮಾನದಲ್ಲಿ ಪ್ರಯಾಣ ಮಾಡಿದರೆ ಬುಂಟರ್ ವಿಮಾನ ನಿಲ್ದಾಣದಲ್ಲಿ ಇಳಿಯಬೇಕು. ವಿಮಾನ ನಿಲ್ದಾಣದಿಂದ 13 ಕಿಲೋಮೀಟರ್ ಪ್ರಯಾಣ ಮಾಡಿದರೆ ಕುಲ್ಲು ಎಂಬ ಹಳ್ಳಿ ಸಿಗುತ್ತೆ. ಈ ಹಳ್ಳಿಯಿಂದ 44 ಕಿಲೋಮೀಟರ್ ಪ್ರಯಾಣ ಮಾಡಿದರೆ ಮಣಿಕರಣ್ ಪ್ರದೇಶ ತಲುಪುತ್ತೀರಾ. ಇದೇ ಪ್ರದೇಶದಲ್ಲಿ ನೆಲೆಸಿರುವ ಶಿವ ಮಂದಿರ ಈ ದೇವಸ್ಥಾನದಲ್ಲಿದೆ. ಈ ದೇವಸ್ಥಾನದಲ್ಲಿ ನೆಲೆಸಿರುವ ಶಿವಲಿಂಗ ಹಾಗೆ ಕಾಲಭೈರವ ರೂಪ ಸುಮಾರು 4000 ವರ್ಷಗಳ ಹಳೆಯದ್ದು ಎಂದು ಹೇಳಲಾಗುತ್ತೆ. 1756ನೇ ಇಸವಿಯಲ್ಲಿ ರಾಜ್ ಘಟ್ ಸಿಂಗ್ ಈ ಶಿವಲಿಂಗಕ್ಕೆ ದೇವಸ್ಥಾನವನ್ನು ಕಟ್ಟಿಸುತ್ತಾರೆ. ಈ ದೇವಸ್ಥಾನದ ವಿಶೇಷತೆ ಮತ್ತು ಪವಾಡಗಳನ್ನು ನೋಡಲು ಸಾವಿರಾರು ಕಿಲೋಮೀಟರ್ ಪ್ರಯಾಣ ಮಾಡಿ ಭಕ್ತರು ಇಲ್ಲಿಗೆ ಬರುತ್ತಾರೆ. ಪ್ರತಿದಿನ 24 ತಾಸು ಈ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಇರುತ್ತದೆ. ಮಧ್ಯರಾತ್ರಿ ಬಂದರೂ ಕೂಡ ನಿಮಗೆ ಇಲ್ಲಿ ಪ್ರಸಾದ ದೊರೆಯುತ್ತದೆ. ಈ ದೇವಸ್ಥಾನದ ಮುಂಭಾಗ ಶಿವ ಪರಮಾತ್ಮನ ಬಿಸಿ ನೀರಿನ ಬುಗ್ಗೆ ಇದ್ದು, ಈ ಬಿಸಿ ನೀರಿನ ಬುಗ್ಗೆ ಎಲ್ಲಿಂದ ಬರುತ್ತದೆ ಎಂದು ಇದುವರೆಗೂ ಯಾರಿಗೂ ತಿಳಿದಿಲ್ಲ. 4 ಡಿಗ್ರಿ ಸೆಲ್ಸಿಯಸ್ ಕೊರೆಯುವ ಚಳಿಯಲ್ಲಿಯೂ ಕೂಡ ದೇವಸ್ಥಾನದ ಮುಂಭಾಗ 24 ತಾಸು ಕುದಿಯುತ್ತಿರುವ ಬುಗ್ಗೆ ಇರುತ್ತದೆ. ಈ ಬಿಸಿ ನೀರಿನ ಬುಗ್ಗೆಯಲ್ಲಿ ಅಕ್ಕಿಯ ಪಾತ್ರೆಗಳನ್ನು ಇಡಲಾಗುತ್ತದೆ. ಸ್ನೇಹಿತರೆ, ಕೇವಲ 60 ಸೆಕೆಂಡಲ್ಲಿ ಇಟ್ಟಂತಹ ಅಕ್ಕಿಯ ಪಾತ್ರೆ ಅನ್ನವಾಗುತ್ತದೆ. ಅಂದರೆ ಕೇವಲ 1 ನಿಮಿಷದಲ್ಲಿ ಅನ್ನ ತಯಾರಾಗುತ್ತದೆ. 24 ತಾಸು ಇಲ್ಲಿ ಪ್ರಸಾದ ರೂಪದಲ್ಲಿ ಬುಗ್ಗಿ ಅನ್ನ ಸೇವೆ ಮಾಡಲಾಗುತ್ತೆ. ಇಲ್ಲಿ ತಯಾರು ಮಾಡುವ ಪ್ರತಿ ಅಡುಗೆಗೂ ಬಿಸಿ ನೀರಿನ ಉಪಯೋಗ ಮಾಡಲಾಗುತ್ತೆ. ಬಿಸಿ ನೀರಿನಲ್ಲಿ ಅನ್ನದ ಪಾತ್ರೆ ಇಡಲಾಗುತ್ತೆ. ಇಲ್ಲವಾದರೆ ಅನ್ನದ ಪಾತ್ರೆಗೆ ಬಿಸಿ ನೀರನ್ನು ಹಾಕಲಾಗುತ್ತೆ. ಈ ಬಿಸಿ ನೀರಿನ ಕೊಳದಲ್ಲಿ ನೀವು ಎಷ್ಟು ನೀರು ತೆಗೆದರೂ ಮತ್ತೆ ಅಷ್ಟೇ ನೀರು ಕೊಳದಲ್ಲಿ ತುಂಬುತ್ತೆ. 100ಕ್ಕೂ ಹೆಚ್ಚು ಬಾರಿ ವಿಜ್ಞಾನಿಗಳು ಬಿಸಿ ನೀರಿನ ಬುಗ್ಗೆಯ ಬಗ್ಗೆ ಈ ನೀರು ಎಲ್ಲಿಂದ ಬರುತ್ತದೆ ಪತ್ತೆ ಹಚ್ಚಲು ಸಾಕಷ್ಟು ಬಾರಿ ಪ್ರಯತ್ನ ಮಾಡಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಇದರ ಬಗ್ಗೆ ಉತ್ತರ ಮಾತ್ರ ಸಿಕ್ಕಿಲ್ಲ. ಇಲ್ಲಿ ಬರುತ್ತಿರುವ ಬಿಸಿ ನೀರನ್ನು ಶಿವನ ಜಡೆ ನೀರು ಎಂದು ಹೇಳಲಾಗುತ್ತೆ. ಸಾವಿರಾರು ವರ್ಷಗಳ ಹಿಂದೆ ಶಿವ ಪರಮಾತ್ಮನು ಕಾಲಭೈರವನಾಗಿ ಬದಲಾಗಿ ರಾಕ್ಷಸನನ್ನು ಸಂಹಾರ ಮಾಡುತ್ತಾರೆ. ಹಾಗೆ ಈ ಪ್ರದೇಶಕ್ಕೆ ಬಂದು ನೆಲೆಸುತ್ತಾರಂತೆ. ಈ ಪ್ರದೇಶದಲ್ಲಿ ಎಲ್ಲಿಯೂ ಕೂಡ ಸ್ನಾನ ಮಾಡಲು ನೀರು ಸಿಗದೇ ಇದ್ದಾಗ ತನ್ನ ಜಡಿಯಲ್ಲಿ ಇದ್ದಂತಹ ಗಂಗೆಯನ್ನ ಕೊಳದಲ್ಲಿ ತುಂಬಿಸಿ ಸ್ನಾನ ಮಾಡುತ್ತಾರಂತೆ. ಕಾಲಭೈರವ ರೂಪದ ಶಿವ ಪರಮಾತ್ಮನು ಸ್ನಾನ ಮಾಡಿದ ಕಾರಣ ಈ ನೀರು ಬಿಸಿ ನೀರಾಗಿ ಬದಲಾಯಿತಂತೆ. ಹೀಗೆ ಪುರಾವೆಗಳಲ್ಲಿ ಹೇಳಲಾಗಿದೆ. ದೇವಸ್ಥಾನದಲ್ಲಿ ಬಿಸಿ ನೀರಿನ ಕೊಳವಿದೆ. ಆದರೆ ದೇವಸ್ಥಾನದ ಹೊರಗಡೆ ಬಿಸಿ ನೀರಿನ ನದಿಯೇ ಹರಿದು ಹೋಗುತ್ತೆ. ಬಿಸಿ ನೀರಿನ ಕೊಳದ ಮೇಲೆ ಕಾಲಭೈರವನ ಶಿಲೆ ಕಂಡುಬರುತ್ತೆ. ಶಿವ ಪರಮಾತ್ಮನು ನಿಜ ರೂಪದಲ್ಲಿ ಹೀಗೇ ಇದ್ದಾರೆ ಎಂದು ಹೇಳಲಾಗುತ್ತೆ. ಈ ಕಾಲಭೈರವ ಶಿಲೆಯು ಪ್ರತಿ ವರ್ಷ ಬೆಳೆಯುತ್ತಲೇ ಇದೆ.
ಕಾಲಭೈರವ ಪ್ರತಿ ವರ್ಷ ಬೆಳೆದ ಹಾಗೆ ಬಿಸಿ ಕೂಡ ಪ್ರತಿ ವರ್ಷ ಹೆಚ್ಚು ಬಿಸಿ ಆಗುತ್ತಲೇ ಇದೆ. ದೇವಸ್ಥಾನದಿಂದ 80 ಕಿಲೋಮೀಟರ್ ಪ್ರಯಾಣ ಮಾಡಿದ್ರೆ ಭಾರತದ ಪ್ರಸಿದ್ಧ ಪ್ರವಾಸಿ ತಾಣ ಮನಾಲಿ ಪ್ರದೇಶ ಬರುತ್ತೆ. ಮನಾಲಿಗೆ ಬರುವ ಪ್ರವಾಸಿಗರು ತಪ್ಪದೆ ಮಣಿಕರಣ್ ಬಿಸಿ ನೀರಿನ ಬುಗ್ಗೆ ದೇವಸ್ಥಾನ ನೋಡಲು ಬಂದೇ ಬರುತ್ತಾರೆ. ಶಿವ ಪರಮಾತ್ಮನ ದರ್ಶನವನ್ನು ಪಡೆಯುತ್ತಾರೆ. ವೀಕ್ಷಕರೇ, ನಿಮಗೆಲ್ಲ ಕೂಡ ಈ ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.